ಚಾಮುಂಡೇಶ್ವರಿ ಕ್ಷೇತ್ರ ಇರೋ ತನಕನೂ ಶಾಶ್ವತವಾಗಿ ಶಾಸಕರು ಯಾರು ಅಂದರೆ ಅದು GT ದೇವೇಗೌಡರು. ಅವ್ರು ಮಾಡಿರೋ ಕೆಲಸಗಳು, ಕಾರ್ಯಗಳು, ಜನಪ್ರಿಯತೆಗಳು, ಜನರನ್ನು ಅವರು ಬೆಳೆಸಿರೋ ರೀತಿ, ನಡೆಸ್ಕೊಳ್ಳೋ ರೀತಿ ಎಲ್ಲ ಮೈಸೂರು ಜನತೆಗೆ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರಾಗಿದ್ದಾರೆ. ಅವ್ರಿಗೆ ಶುಭವಾಗಲಿ. ದೇವರು ಅವ್ರಿಗೆ ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಲಿ. ಮುಂದಿನ 10 ವರ್ಷಗಳ ನಂತರನೂ ಅವರೇ ಶಾಸಕರಾಗಿರಲಿ. ನಮಗೆ ಮುಂದಿನ ಅವ್ರು ಎಷ್ಟು ದಿನ ಇರ್ತಾರೆ ಇರೋ ತನಕನೂ ಅವರು ಚಾಮುಂಡೇಶ್ವರಿಗೆ ಶಾಶ್ವತ ಶಾಸಕರು ಅಂತ ಈ ಮೂಲಕ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಅವ್ರಿಗೆ ಶುಭವಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅವರಿಗೆ ನಮ್ಮ ಒಂದು ಸಪೋರ್ಟ್ ಇರೋದು ಸರ್. ನಮ್ಮ ಏರಿಯಾಗೆ ಕೆಲವೊಂದು ಅಭಿವೃದ್ಧಿಗಳಾಗಿದೆ. ನಮ್ಮ ಒಂದು ಬಡ ಜನತೆಗೆ ಅವರು ಹೆಚ್ಚಿನ ಒಂದು ಸೌಲಭ್ಯವನ್ನು ಕೊಟ್ಟು ಅನುಕೂಲನೂ ಮಾಡಿಕೊಟ್ಟಿದ್ದಾರೆ ಸರ್. ದೇವರು ಅವರಿಗೆ ಆಯುರಾರೋಗ್ಯ ಐಶ್ವರ್ಯನ ಕೊಡಲಿ. ಅವರ ರಾಜಕೀಯ ಜೀವನ ಯಶಸ್ವಿ ಆಗಲಿ ಅಂತ ಕೇಳ್ಕೊತಾ ಇದ್ದೀವಿ ಸರ್. ನಮಗೆ ಏರಿಯಾದಲ್ಲಿ ಎಲ್ಲನೂ ನಮಗೆ ರೋಡಿಂದ ಇದ್ದು ಪ್ರತಿಯೊಂದು ಮೂಲಭೂತ ಸೌಕರ್ಯಗಳೆಲ್ಲನೂ ಒಳ್ಳೇದು ಮಾಡಿದ್ದಾರೆ. ಇನ್ನು ಮುಂದೆ ಅವರೇ ನಮ್ಮ ಕ್ಷೇತ್ರದಲ್ಲಿ ಇರಬೇಕು ಅನ್ನೋದು ಆಸೆ ಸರ್. ಬಡ ಜನರಿಗೆ ಸರ್ ನಾವು ಮೊದಲಿಂದನೂ ನಾವು JDS, ಅದರಲ್ಲೂ GT ದೇವೇಗೌಡರ ಸರ್ ಬಂದಾಗಿಂದನೂ ನಾವು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದೀವಿ. ನಾವು ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ನಾವು ಆಯ್ಕೆ ಮಾಡಲ್ಲ. ನಮ್ಮ ಏರಿಯಾದಲ್ಲಿ ಎಂಥ ಬಡವ್ರ ಜನ ಇದ್ದಾರೆ. ಕೀಳದಲ್ಲಿ ಇರೋಂಥ ಜನಕ್ಕೂ ಕೂಡ ಅವರು ಹಣ ಇದು ಮಾಡಿ ಅವರೆಲ್ಲ ಮನೆ ಮಾಡಿಸ್ಕೊಡ್ತಾ ಇದ್ದಾರೆ. ಅವರು ತಾಳ್ಮೆನೇ ಅವ್ರನ್ನ ಈ ಮಟ್ಟಕ್ಕೆ ತಂದಿರೋದು. ಇನ್ನು ಮುಂದಕ್ಕೂ ಅವರು ಇದೇ ರೀತಿ ನಮ್ಗಳಿಗೆ ರಮಾಬಾಯಿ ನಗರ ಕ್ಷೇತ್ರಕ್ಕೆ, ಚಾಮರಾಜ ಕ್ಷೇತ್ರಕ್ಕೆ ಒಳ್ಳೇದು ಮಾಡಲಿ ಅಂತ ಅವ್ರನ್ನ ನಾವು ಬೇಡ್ಕೊಳ್ತಾ ಇದ್ದೀವಿ. ಎಲ್ಲ ಈಗ ರೋಡನ್ನು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ, ರೋಡ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನೀರಿನ ಸಹಾಯ ಮಾಡಿದ್ದು ಅವರೇ. ನೀರಿನ ಸೌಕರ್ಯ ನಮಗೆ ತುಂಬ ಕಷ್ಟ ಇತ್ತು. ಕಬಿನಿ ನೀರು ತಂದು ಕೊಟ್ಟಿದ್ದಾರೆ ಅವ್ರು ನಮಗೆ. ಇವತ್ತಿಗೂ ನಮಗೆ ಎಲ್ಲ ಅವರು ನಮಗೆ ಸೌಕರ್ಯ ಮಾಡಿಕೊಡ್ತಾ ಇದ್ದಾರೆ. ಇವತ್ತು ಮುಂದಕ್ಕೂ ಅವರೇ ನಮಗೆ ಜನನಾಯಕನಾಗಿ ಇರಲಿ ಅಂತ ನಾವು ಆಶಿಸ್ತೇವೆ.